ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು. ನಾನು ನಿಮ್ಮ ಯಕ್ಷಕುವರಿ ಕಾಂಚಿಕಾ ಭಟ್. ನನ್ನ ಯಕ್ಷಕಾಣಿಕಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದೇ ಮೊದಲನೇ ಸಾರಿ ಬರ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಕ್ಷಗಾನದ ಬಗ್ಗೆ ಮಾಹಿತಿ ಇರಲಿ, ಯಕ್ಷಗಾನದ ಕುಣಿತಗಳಿರಲಿ ಅಥವಾ ಯಕ್ಷಗಾನದ ಪ್ರಸಂಗಗಳೇ ಇರಲಿ, ಯಾವುದೇ ಇದ್ರೂ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ವಿಡಿಯೋ ನಿಮಗೆ ತಕ್ಷಣ ಸಿಗುತ್ತೆ. ಹಾಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ದು ಫೇಸ್ಬುಕ್ ಪೇಜ್ ಕೂಡ ಇದೆ, ಯಕ್ಷಕಾಣಿಕಾ ಅಂತ. ಅದರಲ್ಲೂ ನನ್ನ ಫಾಲೋ ಮಾಡಬಹುದು. ಅದರಲ್ಲೂ ಸಹ ನಿಮ್ಗೆ ವಿಡಿಯೋಗಳು, ವಿಡಿಯೋ ಲಿಂಕ್ಗಳು ಎಲ್ಲ ಶೇರ್ ಮಾಡಿರ್ತೀನಿ, ಅದರಲ್ಲೂ ಸಿಗುತ್ತೆ. ಇವತ್ತು ನಾನು ತಿಳಿಸ್ಲಿಕ್ಕೆ ಬಂದಂತ ವಿಷಯ ಅಂದ್ರೆ, ಹೋದ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಭಾಗವಾಗಿ ಹೇಳ್ತಾ ಹೋಗ್ತೇನೆ ಅಂತ. ನನ್ನ ಈಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ರಂಗಸ್ಥಳದಲ್ಲಿ ಫಸ್ಟ್ ಏನಾಗ್ತದೆ, ಯಾವ ವೇಷ ಬರ್ತದೆ ಅಂತ, ಬಾಲಗೋಪಾಲ್ ವೇಷ ಬರ್ತದೆ ಅಂತ ಹೇಳಿದ್ದೆ. ಅದನ್ನ ಒಂದ್ ವೇಳೆ ನೀವು ನೋಡಿಲ್ಲ ಅಂದ್ರೆ ನನ್ನ ಹಳೆ ವಿಡಿಯೋ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋದಲ್ಲೂ ಸಹ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋ ನೋಡಿ ನಿಮ್ಗೆ ಮುಂದಿನ ಭಾಗ ಹೇಗೆ ಅಂತ ಗೊತ್ತಾಗುತ್ತೆ. ಈಗ ಮುಂದಿನ ಭಾಗ ಮುಂದೆ ಬರುವುದು ಪೀಠಿಕೆ ಸ್ತ್ರೀವೇಷ. ಅಂದ್ರೆ ಈ ಸ್ತ್ರೀವೇಷ ಕಲಿಯುವಾಗ ಸ್ತ್ರೀವೇಷಧಾರಿಗಳು ಹಾಗೂ ಸ್ತ್ರೀವೇಷಕ್ಕೆ ಅಂತಾನೆ ಕುಣಿತ ಬೇರೆ ತರನೇ ಇದೆ, ಆಯ್ತಾ. ಯಕ್ಷಗಾನದಲ್ಲಿ ಈ ಪುರುಷ ವೇಷ, ರಾಜವೇಷ ಅಥವಾ ಒಂದು ರಾಕ್ಷಸ ವೇಷ, ಈ ತರ ವೇಷಕ್ಕೆ ಕುಣಿತಗಳು ಹೇಗೆ ಬೇರೆ ಬೇರೆ ವೆರೈಟೀಸ್ ಇರುತ್ತದೋ ಇದನ್ನೆಲ್ಲ ನಾನು ಮುಂದೆ ವಿಡಿಯೋ ಮಾಡಿ ಹಾಕ್ಲಿಕ್ಕಿದ್ದೇನೆ. ಹಾಗಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ನೀವು. ಈ ಸ್ತ್ರೀವೇಷಕ್ಕೆ ಅಂತಾನೆ ಬೇರೆ ಕುಣಿತನೇ ಇದೆ. ಸ್ತ್ರೀವೇಷಧಾರಿ ಕುಣಿಯುವ ರೀತಿಯೇ ಬೇರೆ, ಸ್ತ್ರೀವೇಷಧಾರಿಯ ವೇಷದ ರೀತಿಯೇ ಬೇರೆ, ಹಾವಭಾವಗಳು ಬೇರೆ, ಮುಖವರ್ಣಿಕೆ ಬೇರೆ, ಹಾಗೂ ಮುಖಕ್ಕೆ ಹಾಕುವಂತಹ ಈ ಮೇಕಪ್ ಕೂಡ ಸಹ ಬೇರೆ ತರಾನೇ ಇರ್ತದೆ. ಇದು ಒಂದು ಸ್ತ್ರೀವೇಷ ಅಂತ ನೋಡಿದ ತಕ್ಷಣ ಜನ ಗುರ್ತಿಸುವ ಹಾಗೆ ಇರ್ಬೇಕು ಒಂದು ಸ್ತ್ರೀವೇಷ. ಈಗ ಸ್ತ್ರೀವೇಷಧಾರಿ ಸ್ತ್ರೀವೇಷ ಕುಣಿತವನ್ನ ಕಲಿತ ಕೂಡ್ಲೆ ಡೈರೆಕ್ಟ್ ಪ್ರಸಂಗಕ್ಕೆ ಎಂಟ್ರಿ ಆಗ್ತಾ ಇರಲಿಲ್ಲ. ಮುಂಚೆ ಈ ಪ್ರಸಂಗದಲ್ಲಿ ಸ್ತ್ರೀವೇಷ ಬರ್ತದಲ್ಲ, ಅದನ್ನ ಮಾಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಪೀಠಿಕೆ ಸ್ತ್ರೀವೇಷವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ಬಾಲಗೋಪಾಲ ವೇಷವನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಪ್ರತಿಯೊಂದು ತಾಳ ಎಲ್ಲ ಬರ್ತದಲ್ಲ, ಹಾಗೆ ಪೀಠಿಕೆ ಸ್ತ್ರೀವೇಷವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹಾಗೂ ಆ ಪೀಠಿಕೆ ಸ್ತ್ರೀವೇಷ ಅನ್ನುವಂಥದ್ದು ಮುಂಚೆಯಿಂದನೂ ನಡೆದುಕೊಂಡು ಬಂದಂತಹ ಒಂದು ಯಕ್ಷಗಾನದ ಪದ್ಧತಿ. ಈ ಬಾಲಗೋಪಾಲ ವೇಷ ಆದ್ಮೇಲೆ ಪೀಠಿಕೆ ಸ್ತ್ರೀವೇಷ ಎಂಟ್ರಿ ಆಗ್ತದೆ. ಅದಕ್ಕೆ ಅಂತಾನೆ ಸಪರೇಟ್ ಪದ್ಯಗಳಿದೆ. ಉದಾಹರಣೆಗೆ ಒಂದು ರಂಗನೇತಕ್ಕೆ ಬಾರನೆ ಅಂತ ಈ ಕೃಷ್ಣನನ್ನ ಧ್ಯಾನಿಸುವಂತಹ ಒಂದು ಪದ್ಯ, ಮೆಲ್ಲ ಮೆಲ್ಲನೆ ಬಂದನೆ, ಇವ ಬಲು ಜಾರನಮ್ಮ, ಈ ತರ ತುಂಬಾ ಒಳ್ಳೊಳ್ಳೆ ಪದ್ಯಗಳು ಪೀಠಿಕೆ ಸ್ತ್ರೀವೇಷದಲ್ಲಿದೆ. ಕನಿಷ್ಠ ಪೀಠಿಕೆ ಸ್ತ್ರೀವೇಷಧಾರಿ ಸುಮಾರು 30 ನಿಮಿಷದಿಂದ 45 ನಿಮಿಷಗಳವರೆಗೂ ಕುಣಿಬಹುದು ಅಂತಹ ಪದ್ಯಗಳು ನಮ್ಮಲ್ಲಿದೆ. ಈ ಕೆಲವೊಮ್ಮೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ರಂಗಸ್ಥಳದಲ್ಲಿ ಹಿಂದೆ ಚೌಕಿ ಮನೆಯಲ್ಲಿ ವೇಷ ಅಂದ್ರೆ ಪಾತ್ರಧಾರಿಯ ವೇಷ, ಸಪೋಸ್ ಯಾವುದೋ ಪಾತ್ರಧಾರಿಗೆ ಆ ಸಮಯಕ್ಕೆ ಬರ್ಲಿಕ್ಕೆ ಲೇಟ್ ಆಗೋಯ್ತು ಅಥವಾ ಏನೋ ಒಂದು ಇನ್ಕನ್ವೀನಿಯನ್ಸ್ ಅಂದ್ರೆ ಏನೋ ಅಡಚಣೆ ಆಯ್ತು, ಬರ್ಲಿಕ್ಕೆ ಲೇಟ್ ಆಯ್ತು, ಅವನು ತಯಾರಾಗ್ಲಿಕ್ಕೆ ಲೇಟ್ ಆಯ್ತು ಅಂತ ಆದಾಗ ಭಾಗವತರ ಅದು ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು, ಆಯ್ತಾ. ಭಾಗವತರ ಅದೊಂದು ಜಾಣ್ಮೆ. ಈ ಪೀಠಿಕೆ ಸ್ತ್ರೀವೇಷಧಾರಿ ಏನು ಕುಣಿತಾ ಇರ್ತಾರಲ್ಲ, ಅವರಿಗೆ ಒಂದು ಪದ್ಯನ ಎಕ್ಸ್ಟ್ರಾ ಹಾಕೋದು. ಅಂದ್ರೆ ಅಲ್ಲಿಗೆ ಏನಾಗ್ತದೆ, ಟೈಮು ಜಾಸ್ತಿ ಹಿಡಿತದೆ. ಪೀಠಿಕೆ ಸ್ತ್ರೀವೇಷಧಾರಿ ಜಾಸ್ತಿ ಕುಣಿತಾನೆ ರಂಗದಲ್ಲಿ. ಆ ಒಳಗಡೆ ಇರುವಂತಹ ಕಲಾವಿದನಿಗೆ ತಯಾರಾಗ್ಲಿಕ್ಕೆ ಅಂದ್ರೆ ಅವನನ್ನ ಅವನು ತಯಾರು ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗ್ತದೆ. ಈ ತರ ಎಲ್ಲ ಸುಮಾರು ಟ್ರಿಕ್ಸ್ಗಳು ನಮ್ಮ ಯಕ್ಷಗಾನದಲ್ಲಿ ನಡೀತದೆ, ಇವತ್ತಿಗೂ ಉಂಟು ಅವೆಲ್ಲ, ಗೊತ್ತಾಯ್ತಾ. ಇದೆಲ್ಲ ಒಂದು ಅದ್ಭುತವಾದಂತಹ ಒಂದು ಕಲೆ. ಹಾಗೂ ಒಬ್ಬರಿಗೆ ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ನೋಡಿ, ಒಬ್ಬರನ್ನೊಬ್ರು ಅರ್ಥೈಸಿಕೊಳ್ಳುವುದು, ಅದು ತುಂಬಾ ಮುಖ್ಯ ಯಕ್ಷಗಾನದಲ್ಲಿ. ಹಿಂದೆ ಅವರು ತಯಾರಾಗ್ಲಿಲ್ಲ ಅಲ್ವಾ, ಹಾಗಾಗಿ ಅವನಿಗೆ ಹೇಳುದು, ಸ್ತ್ರೀವೇಷಧಾರಿಗೆ ಇನ್ನೊಂದು ಪದ್ಯ ಎಕ್ಸ್ಟ್ರಾ ಹೇಳ್ತೇನೆ, ಅಥವಾ ಬಾಲಗೋಪಾಲರಿಗೆ ಇನ್ನೊಂದು ಪದ್ಯ ಎಕ್ಸ್ಟ್ರಾ ಹೇಳ್ತೇನೆ, ಈ ತರ ಹೇಳಿ ಅವರನ್ನ ಕುಣಿಸುವುದು. ಮುಂದೆ ಅವರಿಗೆ ಅರ್ಥಗಾರಿಕೆ ಇದೆಲ್ಲ ಇರುವುದಿಲ್ಲ, ಬರೀ ಕುಣಿತಗಳಿರ್ತದೆ. ಪೀಠಿಕೆ ಸ್ತ್ರೀವೇಷಧಾರಿಗೆ ಸ್ತ್ರೀವೇಷಧಾರಿದ್ದೇ ಕುಣಿತ ಸಪರೇಟ್ ಆಗಿರ್ತದೆ. ಆ ಕುಣಿತವನ್ನು ಸಹ ನಾನು ಮುಂದೆ ವಿಡಿಯೋ ಮಾಡಿ ಹಾಕ್ತೇನೆ. ಇಂತಹ ಸುಂದರವಾದ ಒಂದು ದೃಶ್ಯ ಏನು ಅಂದ್ರೆ ಯಕ್ಷಗಾನದಲ್ಲಿ ಪೀಠಿಕೆ ಸ್ತ್ರೀವೇಷ ಅಂತ ಹೇಳ್ಬೋದು. ಹಾಗೂ ತುಂಬಾ ಚೆನ್ನಾಗಿರ್ತದೆ, ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ, ಮುದವನ್ನು ನೀಡ್ತದೆ.
ಹಾಗಾಗಿ ಈ ಪೀಠಿಕೆ ಸ್ತ್ರೀವೇಷವು ಸಹ ಯಕ್ಷಗಾನದಲ್ಲಿ ತುಂಬಾ ಇಂಪಾರ್ಟೆಂಟ್. ಇನ್ನು ಈ ಪೀಠಿಕೆ ಸ್ತ್ರೀವೇಷ ಮುಗಿದ ಮೇಲೆ ಮೊದಲು ಇನ್ನೇನ್ ಬರ್ತದೆ? ಹಂಗಾದ್ರೆ ಆಯ್ತಲ್ಲ, ಬಾಲಗೋಪಾಲ್ ವೇಷ ಆಯ್ತಲ್ಲ, ಪೀಠಿಕೆ ಸ್ತ್ರೀವೇಷಧಾರಿ ಆಯ್ತಲ್ಲ, ಇನ್ನೇನ್ ಬರ್ತದೆ? ಇನ್ನೂ ಬಹಳ ವಿಷಯಗಳಿದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಲಿದ್ದೇನೆ. ಹಾಗೂ ನನ್ನ ಯಕ್ಷಕಾರ್ಣಿಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಗೆ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತದೆ. ಹಾಗೂ ನನ್ನ ಯಕ್ಷಕಾರ್ಣಿಕ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ, ಅಲ್ಲೂ ಸಹ ವಿಡಿಯೋದ ಲಿಂಕ್ ಇರ್ತದೆ. ಇದೇ ಯಕ್ಷಕಾರ್ಣಿಕ ಚಾನೆಲ್ ಮುಖಾಂತರ ನಾವು ನೆಲಮಂಗಲದಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರವನ್ನ ಇದೇ ಬರುವ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬೆಂಗಳೂರಿನಲ್ಲಿ, ನೆಲಮಂಗಲ ಸುತ್ತಮುತ್ತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರ್ಲಿ, ಯಾರಿಗೆ ಅಲ್ಲಿ ವಯಸ್ಸಿನ ಮಿತಿ ಇಲ್ಲ. ಮಕ್ಕಳು ಅಥವಾ ಮಧ್ಯ ವಯಸ್ಕರು ಅಥವಾ ವಯಸ್ಸಾದವರು ಸಹ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಕಲಿಬಹುದು ಯಕ್ಷಗಾನವನ್ನ. ಆದ್ರೆ ಯಕ್ಷಗಾನದಲ್ಲಿ ಮುಖ್ಯವಾಗಿ ತಾಳ್ಮೆ ಹಾಗೂ ಆಸಕ್ತಿ ಬಹಳ ಮುಖ್ಯ. ಈ ಯಕ್ಷಗಾನದಲ್ಲಿ ಬಂದ ತಕ್ಷಣ ಸ್ಟೇಜ್ ಹತ್ಬಿಟ್ಟೆ ಕುಣಿದ್ಬಿಟ್ಟೆ ಅಂತ ಖಂಡಿತ ಇರಲ್ಲ. ಅದಕ್ಕೊಂದು ಶಾಸ್ತ್ರ ಇದೆ, ಕಲೆ ಇದೆ, ಅದನ್ನ ಫಾಲೋ ಮಾಡಬೇಕು. ಅವನ್ನೆಲ್ಲ ನಾನು ಆ ಕೇಂದ್ರದಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಿದ್ದೇನೆ. ಯಕ್ಷಗಾನದ ಬ್ಯಾಕ್ ಗ್ರೌಂಡ್, ಯಕ್ಷಗಾನದ ಇನ್ಫಾರ್ಮೇಶನ್, ಅದರ ಹಾವಭಾವಗಳು, ತಾಳಗಳು ಎಲ್ಲವನ್ನ ತಿಳಿಸ್ಕೊಡ್ಲಿದ್ದೇನೆ. ಬಡಗುತಿಟ್ಟಿನ ಯಕ್ಷ ನೃತ್ಯ ತರಬೇತಿ ಕೇಂದ್ರ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ. ನನ್ನ ನಂಬರ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೇನೆ. ಆ ನಂಬರ್ಗೆ ಕರೆ ಮಾಡಿ ನಮ್ಮ ಯಕ್ಷಕಲಾ ಕೇಂದ್ರವನ್ನ ಜಾಯಿನ್ ಆಗಬಹುದು. ಕರೆ ಮಾಡಿ, ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಆ ಕರೆಯಲ್ಲಿ ನಿಮ್ಗೆ ಕೊಡ್ತೇನೆ ನಾನು. ಹಾಗಾಗಿ ನನ್ನ ಬಂದು ಭೇಟಿನೂ ಮಾಡಬಹುದು. ಹೇಗೆ ಏನು ತರಬೇತಿ ಅಂತ ಕೇಳಿದ್ರೆ ನಾನು ಅದ್ರ ಬಗ್ಗೆ ಸಹ ತಿಳಿಸಿಕೊಡ್ತೇನೆ. ಹಾಗಾಗಿ ಯಕ್ಷಗಾನವನ್ನ ನಾವು ಉಳಿಸಬೇಕು, ಬೆಳೆಸಬೇಕು. ಯಾಕಂದ್ರೆ ಅದು ನಮ್ಮ ಜನಪದ ಕಲೆ, ನಮ್ಮ ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಸಾಂಸ್ಕೃತಿಕ ಕಲೆ. ನಮಸ್ಕಾರಗಳು.